ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ವಾಸ್ತು ಸಲಹೆಗಳನ್ನ ಪಾಲಿಸಿದ್ರೆ ಮನೆ ವಾಸ್ತು ಪ್ರಕಾರ ಬರುತ್ತೆ ಮತ್ತು ಯಾವ ರೀತಿ ಮಾಡಬೇಕಾದ್ರೆ ಅದನ್ನು ತುಂಬ ಈಸಿಯಾಗಿ ಮಾಡೋದಕ್ಕಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ವಾಸ್ತು ವಿಚಾರದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಏನೆಲ್ಲ ವಾಸ್ತು ಟಿಪ್ಸ್ ಇದೆ ಅನ್ನೋದು ತುಂಬ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಯಾವುದೇ ರಸ್ತೆಗಾಗಲಿ, ಪೂರ್ವದ ರಸ್ತೆ, ದಕ್ಷಿಣದ ರಸ್ತೆ, ಪಶ್ಚಿಮದ ರಸ್ತೆ, ಉತ್ತರದ ರಸ್ತೆ, ಯಾವುದೇ ರಸ್ತೆಗಾಗಲಿ ಈ ವಾಸ್ತು ಸಲಹೆಗಳು, ಕೆಲವೊಂದು ಟಿಪ್ಸ್ ಅನ್ನೋದು ಎಲ್ಲ ರಸ್ತೆಗೂ ಅನ್ವಯಿಸುತ್ತೆ. ನೀವು ಮನೆ ಕಟ್ಟಬೇಕು ಅನ್ನೋ ವಿಚಾರಕ್ಕೆ ಅನ್ವಯಿಸೋ ರೀತಿ ನಾನು ವಾಸ್ತು ಸಲಹೆಗಳನ್ನ ಹೇಳ್ತಾ ಇದ್ದೇನೆ. ಈ ಹಿಂದೆ ಸಂಚಿಕೆಯಲ್ಲೂ ಕೆಲವೊಂದು ವಾಸ್ತು ಟಿಪ್ಸ್ನ ಹೇಳಿದ್ದೇನೆ, ಆದರೆ ಇನ್ನೂ ಮುಂದುವರೆದ ಭಾಗವಾಗಿ ಇದರಲ್ಲಿ ಏನೆಲ್ಲ ವಾಸ್ತು ಟಿಪ್ಸ್ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ಮನೆಗೆ ಕಾಂಪೌಂಡ್ ಫೌಂಡೇಶನ್ ಎಷ್ಟು ಮುಖ್ಯನೋ, ನೀವು ಮನೆ ಕಟ್ಟಿ ಮನೆಯೆಲ್ಲ ಆದಮೇಲೆ ನೀವು ಕಾಂಪೌಂಡ್ ಗೋಡೆಗಳನ್ನ ಮಾಡಕ್ಕೆ ಹೋಗ್ತೀರಾ, ಅದು ನಿಮ್ಮ ಪರಿಸರ ವಾಸ್ತುನ ಸರಿ ಮಾಡೋದಕ್ಕಾಗೋದಿಲ್ಲ. ನೀವು ಮನೆ ಕಟ್ಟಬೇಕಾದ್ರೇ ನಿಮಗೆ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ. ಅಂಥ ಸಮಯಗಳಲ್ಲಿ ನೀವು ಕಾಂಪೌಂಡನ್ನ ಮನೆಯೆಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಕಾಂಪೌಂಡ್ ಮಾಡೋದು ಅಂದರೆ ಅದು ವಾಸ್ತು ರೀತಿಯಲ್ಲಿ ನಿಮಗೆ ಮನೆ ಕಟ್ಟೋದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಮನೆ ಕಟ್ಟಬೇಕಾದ್ರೇ ನೀವು ಮನೆ ಪಾಯ ಹಾಕಿದಾಗ್ಲೇ ಕಾಂಪೌಂಡ್ಗೂ ಪಾಯ ಹಾಕ್ಕೊಂಡು ಕಾಂಪೌಂಡ್ ವಾಲ್ನು ರೈಸ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಮನೆ ಕಟ್ಟೋದಕ್ಕೆ ಹಣಕಾಸಿನ ರೀತಿ ಅನುಕೂಲ ಆಗುತ್ತೆ ಮತ್ತು ವಾಸ್ತುವಿನ ರೀತಿಯಲ್ಲಿ ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಮನೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಮನೆಗೂ ಕಾಂಪೌಂಡು ಮನೆ ಕಟ್ಟಬೇಕಾದ್ರೇ ನೀವು ಕಾಂಪೌಂಡ್ ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಕಾಲಮ್ಸ್ ಹಾಕ್ತಾರೆ. ಗೋಡೆ ಕಾಂಪೌಂಡ್, ಮನೆ ಕಾಂಪೌಂಡ್ ಕಟ್ಟಬೇಕಾದ್ರೆ ಕಾಲಮ್ಸ್ ಹಾಕ್ತಾರೆ ಲಾಸ್ಟಲ್ಲಿ. ಆ ಕಾಲಮ್ಸ್ ಹಾಕಬೇಕಾದ್ರೆ ನೋಡಿ, ಒಂದು 9 ಇಂಚ್ ಕಾಲಮ್ಸ್ ಹಾಕ್ತಾರೆ, 4 ಇಂಚು ಗೋಡೆ ಕಟ್ತಾರೆ. ಆವಾಗ ನಿಮಗೆ ಇಲ್ಲಿ ನೈಋತ್ಯ ಮೂಲೆ ಕಟ್ಟಾಗುತ್ತೆ. ಅದೇ ರೀತಿ ಆಗ್ನೇಯದಲ್ಲೂ ನೀವು 9 ಇಂಚು 6 ಇಂಚು ವಾಲ್ ಹಾಕ್ತಾರೆ, 4 ಇಂಚು ಕಾಲಮ್ ಕಟ್ತಾರೆ, ಗೋಡೆ ಕಟ್ತಾರೆ. ಆವಾಗ ನಿಮಗೆ ಈ ಕಾರ್ನರ್ಸು ಮೂಲೆಗಳು ಇನ್ನೂ ಒಂದು ಮೂಲೆ ಎಕ್ಸ್ಟ್ರಾ ಕ್ರಿಯೇಟ್ ಆಗುತ್ತೆ. ನಮಗೆ ಸ್ಕ್ವೇರ್ ಆಗಿ ಸಿಗೋದಿಲ್ಲ ಮೂಲೆ. ಸಪೋಸ್ ಯಾವ ರೀತಿ ಅಂತಂದರೆ, ನೋಡಿ, 4 ಅಂಗ್ಲ ವಾಲ್ ಕಟ್ತೀರಾ, 4 ಅಂಗ್ಲ ಕಾಲಮೇ ಹಾಕಿ. 6 ಅಂಗ್ಲ ವಾಲ್ ಕಟ್ತೀರಾ, 6 ಅಂಗ್ಲ ಕಾಲಮೇ ಹಾಕಿ. ನಮಗೆ ಈ ಮೂಲೆಗಳು ಒಂದು ಸ್ಕ್ವೇರ್ ಆಗಿ ಸಿಗಬೇಕು. ಈ ಆಗ್ನೇಯ, ವಾಯುವ್ಯ, ನೈಋತ್ಯ ಆದರೂ ಪರವಾಗಿಲ್ಲ. ಈಶಾನ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಗೇಟ್ ಬರುತ್ತೆ, ಹಾಗಾಗಿ ಗೇಟ್ಗೋಸ್ಕರ ಇಲ್ಲಿ ಕಾಲಮ್ ಹಾಕ್ತಾರೆ. ದೊಡ್ಡದು 9 ಇಂಚು 6 ಇಂಚು ಕಾಲಮ್ ಹಾಕಿ 4 ಇಂಚು ವಾಲ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ನೀವು 4 ಇಂಚು 6 ಇಂಚು ವಾಲ್ ಮಾಡಿ ಈ ಕಾಲಮ್ನ 9 ಇಂಚು ಮಾಡಿದಾಗ ನಿಮಗೆ ಒಳಭಾಗದಲ್ಲಿ ಈಶಾನ್ಯ ಕಟ್ಟಾಗುತ್ತೆ. ಆ ರೀತಿ ಒಳಭಾಗದಲ್ಲಿ ಈಶಾನ್ಯ ಕಟ್ಟಾಗಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಗೋಡೆ ಕಟ್ಟಬೇಕಾದ್ರೇ 6 ಇಂಚ್ ವಾಲ್ ಆದರೆ 6 ಇಂಚ್ ಕಾಲಮ್ ಹಾಕ್ಕೊಂಡು ನಮಗೆ ಈ ಕಾರ್ನರು ಸ್ಕ್ವೇರ್ ಆಗಿ ಬರಬೇಕು. 9 ಇಂಚ್ ವಾಲ್ ಹಾಕ್ತೀರಾ, 9 ಇಂಚ್ ಕಾಲಮೇ ಹಾಕೊಂಡು ಮಾಡಿ. 6 ಇಂಚ್ ಗೋಡೆ ಕಟ್ತೀರಾ, 6 ಇಂಚ್ ಕಾಲಮ್ ಹಾಕ್ಕೊಂಡೆ, ಇಲ್ಲ ಹಿಂಗೆ ಕಾಲಮ್ ಹಾಕಿ ಅಥವಾ ಹಿಂಗೆ ಕಾಲಮ್ ಹಾಕಿ. ನಮಗೆ ಗೋಡೆ ಒಂದು ಲೆವೆಲ್ಗೆ ಬರೋ ರೀತಿ ನೀವು ಕಾರ್ನರಲ್ಲಿ ಕಾಲಮ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಅಥವಾ ಗೋಡೆ ಕಟ್ತೀರಾ, ಇಟ್ಕೆಲೆ ಕಟ್ತೀರಾ, ನೀವೇನಾದರೂ ಮಾಡಿ ನಮಗೆ ಕಾರ್ನರ್ಸ್ ಯಾವುದೇ ಕಾರಣಕ್ಕೂ ದಪ್ಪ ಆಗಬಾರ್ದು. ಅದು ನಿಮಗೆ ವಾಸ್ತು ದೋಷಗಳಾಗುತ್ತೆ ಕಾಂಪೌಂಡ್ ಮಾಡೋ ವಿಚಾರದಲ್ಲಿ. ಅದೇ ರೀತಿ ಮನೆ ಗೋಡೆ ಮಾಡೋ ವಿಚಾರದಲ್ಲೂ ಅದೇ ರೀತಿ ಫಾಲೋಅಪ್ ಮಾಡಬೇಕಾಗುತ್ತೆ. ನೀವು ಮನೆ ಕಾಂಪೌಂಡ್ ಮಾಡೋ ವಿಚಾರದಲ್ಲೂ ನೋಡಿ, ಇಲ್ಲಿ 9 ಇಂಚ್ ಗೋಡೆ ಹಾಕ್ಬಿಟ್ಟು 6 ಇಂಚ್ ವಾಲ್ ಕಟ್ತಾರೆ. ಆವಾಗ ನಿಮಗೆ ಇಲ್ಲಿ ಮೂಲೆ ಕಾರ್ನರು, ಇನ್ನರ್ ಕಾರ್ನರ್ ಸಿಗುತ್ತೆ. ಆ ರೀತಿ ಕಾರ್ನರ್ ಸಿಗಬಾರ್ದು. ಯಾವುದೇ ಕಾರಣಕ್ಕೂ ಒಂದು ಮನೆ ಕಟ್ಟಬೇಕಾದ್ರೆ ಯಾವುದೇ ಮೂಲೆಗಳಾಗಲಿ, ಯಾವುದೇ ಗೋಡೆ ಆಗಲಿ ಹಂಗೆ ಸ್ಕ್ವೇರ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಈ ಭಾಗ ಕಟ್ಟಾಗಬಾರ್ದು. ಅದು ವಾಯುವ್ಯ ಆಗಲಿ, ಆಗ್ನೇಯ ಆಗಲಿ, ನೈಋತ್ಯ ಆಗಲಿ, ಯಾವುದೇ ಮೂಲೆ ಆಗಲಿ ಔಟ್ಸೈಡು ಹೋಗ್ಬಾರ್ದು,
ಇನ್ಸೈಡು ಕಮ್ಮಿ ಆಗಬಾರ್ದು, ಒಂದೇ ದಪ್ಪ ಇರಬೇಕು. ವಾಲು ಯಾವುದೇ ವಾಲ್ ಆಗಲಿ ಒಂದೇ ದಪ್ಪ ಇರೋ ರೀತಿ ನೀವು ಮಾಡ್ಕೊಳ್ಳಿ, ಅದು ವಾಸ್ತು ಪ್ರಕಾರ ಬರುತ್ತೆ. ಅದಲ್ಲದೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮಾಸ್ಟರ್ ಬೆಡ್ರೂಮ್ದು ನೋಡಿ ಇಲ್ಲಿ 4 ಇಂಚ್ ವಾಲ್ ಹಾಕ್ತಾರೆ, ಮುಂದೆಗೆ 9 ಇಂಚ್ ವಾಲ್ ಹಾಕ್ತಾರೆ. ಆ ರೀತಿ ಎಲ್ಲ 4 ಇಂಚ್ ವಾಲ್ ಹಾಕಿ ಅಥವಾ ವಾರ್ಡ್ರೋಬ್ ಮಾಡೋದಕ್ಕೋ ಅಥವಾ ಇನ್ನೇಂದಕ್ಕೋ, ನೀವು ಈ ವಾಲು ಅಷ್ಟೇ 4 ಇಂಚ್ ವಾಲು ಆ ರೀತಿ ಎಲ್ಲ ಮಾಡಿ ಇದನ್ನ ಸಣ್ಣ ಮಾಡಬಾರ್ದು. ದಕ್ಷಿಣದ ವಾಲ್ ಏನು ದಪ್ಪ ಇರುತ್ತೆ, ಪಶ್ಚಿಮದ ವಾಲ್ ಏನು ದಪ್ಪ ಇರುತ್ತೆ, ಅದಕ್ಕಿಂತ ಉತ್ತರದ ವಾಲ್ ದಪ್ಪ ಆಗಬಾರ್ದು. ಇದು 9 ಇಂಚ್ ಇದ್ರೆ ಇದು 6 ಇಂಚ್ ಆಗ್ಬೋದು, ಇದು 9 ಇದ್ರೆ ಅದು 9 ಇರಲಿ. ಇದು 6 ಇಂಚ್ ಮಾಡೋದು, ಇದು 9 ಇಂಚ್ ಮಾಡೋದು, ಪಶ್ಚಿಮದ್ದು 9 ಇಂಚ್ ಮಾಡೋದು, ಪೂರ್ವದನ್ನ 4 ಇಂಚು 6 ಇಂಚ್ ವಾಲ್ ಮಾಡೋದು, ಆ ರೀತಿ ಎಲ್ಲ ಮಾಡಬಾರ್ದು. ಅದು ವಾಸ್ತು ದೋಷಗಳಾಗುತ್ತೆ. ನೀವು ಯಾವುದೇ ಗೋಡೆ ಆಗಲಿ ಅದನ್ನ ನೀವು ಅರ್ಧ ಗೋಡೆ 4 ಇಂಚ್ ಮಾಡೋದು, ಅರ್ಧ ಗೋಡೆ 9 ಇಂಚ್ ಮಾಡೋದು, ಆ ರೀತಿ ಎಲ್ಲ ಮಾಡಿದ್ರೆ ಅದು ಮೂಲೆಗಳು ವ್ಯತ್ಯಾಸ ಆಗುತ್ತೆ, ಮತ್ತೆ ವಾಲ್ ದಪ್ಪಗಳು ಡಿಫ್ರೆನ್ಸ್ ಆಗುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು, ಅದು ವಾಸ್ತುಗೆ ವಿರುದ್ಧ ಆಗುತ್ತೆ. ಅದಲ್ಲದೆ ಇನ್ನು ಕೆಲವೊಂದು ಜಾಗಗಳಲ್ಲಿ, ಸುಮಾರು ಜಾಗಗಳಲ್ಲಿ ನೋಡಿದ್ದೇನೆ, ಪೂರ್ವದ ಗೋಡೆ ಉತ್ತರದ ಗೋಡೆ ಕಟ್ತಾರೆ, ದಕ್ಷಿಣದ ಗೋಡೆ ಪಶ್ಚಿಮದ ಗೋಡೆ ನಂತರ ಕಟ್ಟೋದಕ್ಕೆ ಹೋಗ್ತಾರೆ. ಆವಾಗ ಪಶ್ಚಿಮದ ಗೋಡೆ ದಕ್ಷಿಣದ ಗೋಡೆ ಕಟ್ಟದೆ ಪೂರ್ವದ ಗೋಡೆ ಉತ್ತರದ ಗೋಡೆ ಕಟ್ಟಿದ್ರೆ ನಿಮಗೆ ಪೂರ್ವ ಉತ್ತರ ಭಾರ ಆಗುತ್ತೆ, ಪೂರ್ವ ಉತ್ತರ ಎತ್ತರ ಆಗುತ್ತೆ. ಅದರಿಂದ ನಿಮಗೆ ಕೆಲಸ ಬೇಗ ಆಗೋದಿಲ್ಲ, ಕೆಲಸ ಡಿಲೇ ಆಗುತ್ತೆ, ಮತ್ತು ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಕೊಡುತ್ತೆ. ಮತ್ತು ನಿಮಗೂ ಕಾಂಟ್ರಾಕ್ಟ್ದಾರರಿಗೂ ಅಥವಾ ನಿಮಗೂ ಮೇಸ್ತ್ರಿಗೂ ಹೊಂದಾಣಿಕೆ ಬರೋದಿಲ್ಲ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆಗಳು ಮಾಡ್ಕೊಳೋದು, ಕೆಲಸ ನಡೀದೇ ಇರೋದು, ಅಥವಾ ಇನ್ ಟೈಮ್ಗೆ ನೀವು ಮೆಟೀರಿಯಲ್ ಹೇಳಿರ್ತೀರ ಮೆಟೀರಿಯಲ್ ಬರದೇ ಇರೋದು, ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣದ ಗೋಡೆ ಫಸ್ಟ್ ಕಟ್ಟಿ, ಪಶ್ಚಿಮದ ಗೋಡೆ ನಂತರ ಕಟ್ಟಿ. ಅದೇ ರೀತಿ ನೀವು ಟಾಪ್ ಹಾಕ್ಬೇಕಾದ್ರೂ ಅಷ್ಟೇ, ಮೇಲೆ RCCನೋ ಅಥವಾ ಶೀಟ್ ಹಾಕ್ಬೇಕಾದ್ರೂ ಫಸ್ಟು ದಕ್ಷಿಣದ ಭಾಗನ ಫಿಲ್ ಮಾಡಿ, ನಂತರ ಉತ್ತರದ ಭಾಗನ ಫಿಲ್ ಮಾಡಿ. ಅದಲ್ಲದೆ ನೀವು ಉತ್ತರ ದಕ್ಷಿಣ ಮಾಡೋದಾದರೆ ಫಸ್ಟು ಪಶ್ಚಿಮದ ಭಾಗನ ಫಿಲ್ ಮಾಡಿ, ಆ ನಂತರ ಪೂರ್ವದ ಭಾಗನ ಫಿಲ್ ಮಾಡಬೇಕಾಗುತ್ತೆ. ಮೋಲ್ಡ್ ಮಾಡಬೇಕಾದ್ರೂ ಟಾಪ್ ಮಾಡಬೇಕಾದ್ರೂ ಆ ರೀತಿ ನೀವು ವಾಸ್ತು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಮನೆ ವಾಸ್ತು ಪ್ರಕಾರ ಬರುತ್ತೆ. ಅದಲ್ಲದೆ ಕೆಲವೊಂದು ಜಾಗಗಳಲ್ಲಿ ತುಂಬ ಡಿಸೈನ್ಸ್ ಮಾಡೋದಕ್ಕೆ ಹೋಗಿ ಡಿಸೈನ್ಸಿಂದನೇ ಜೀವನ ಆಗೋದಿಲ್ಲ. ಮಾಡ್ರನ್ ಆಗಿ ಮನೆ ಬರೋದಲ್ಲ ಮುಖ್ಯ, ಜೀವನ ಮಾಡ್ರನ್ ಆಗಿರಬೇಕು. ಜೀವನ ಮಾಡ್ರನ್ ಆಗಿರಬೇಕು ಅಂದರೆ ಮನೇನ ನೀವು ವಾಸ್ತು ಪ್ರಕಾರ ಮಾಡಬೇಕು. ಯಾರೋ ತೋರ್ಪಡಿಕೆಗೆ ಯಾರ್ದೋ ಮನೆ ನೋಡಿದ್ದೀನಿ, ಅವ್ರ ಮನೆ ಬಂದಂಗೆ ನನ್ನ ಮನೆ ಬರಬೇಕು, ಅವ್ರ ಜಾಗ ಹೆಂಗಿರುತ್ತೋ ಆ ಜಾಗದ ವಾಸ್ತು ಹೇಗಿರುತ್ತೋ ನಿಮಗೆ ಗೊತ್ತಿರೋದಿಲ್ಲ. ಆದರೆ ಅದೇ ಥರ ಡಿಸೈನ್ ನಮ್ಮ ಮನೇಲೂ ಬರಬೇಕು ಅಂತ ಮಾಡಕ್ಕೆ ಹೋಗ್ತೀರಾ, ಅದು ನಿಮ್ಮ ಜಾಗಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ವಾಸ್ತು ಪ್ರಕಾರ ಒಂದೊಂದು ಜಾಗಕ್ಕೂ ಡಿಫ್ರೆನ್ಸ್ ಇರುತ್ತೆ. ಒಂದು ಜಾಗದಲ್ಲಿ ವಾಸ್ತುಬಲ ಚೆನ್ನಾಗಿತ್ತು ಅಂದರೆ ಅಲ್ಲಿ ಅವ್ರಿಗೆ ಕೆಲವೊಂದು ತಪ್ಪುಗಳು ಮಾಡಿದ್ರು ಆ ಜಾಗ ಅವ್ರಿಗೆ ತೊಂದರೆ ಕೊಡೋದಿಲ್ಲ. ಕೆಲವೊಂದು ದಿನಗಳ ಲೇಟಾಗಿ ಅದು ಟೈಮ್ ತಗೊಳುತ್ತೆ. ಆದರೆ ನಿಮ್ಮ ಜಾಗಕ್ಕೆ ಅದೇ ಡಿಸೈನೋ ಅಥವಾ ಅದೇ ರೀತಿನೋ ಮಾಡೋದಕ್ಕೆ ಹೋದಾಗ ಅದು ನಿಮ್ಮ ಜಾಗದಲ್ಲಿ ನಿಮಗೆ ಬೇಗ ನೀವು ತೊಂದರೆಗಳು ಸಿಗಾಕ್ಕೊಳ್ತೀರಾ. ಯಾರೋ ಮೇಸ್ತ್ರಿ ಯಾವುದೋ 2 ಮನೆ ಕಟ್ಟಿದ್ದಾನೆ ಅಥವಾ ಮೇಸ್ತ್ರಿ ಯಾರ್ದೋ ಮನೆ ಮಾಡಿದ್ದಾನೆ, ಅವ್ರದ್ದು ವಾಸ್ತು ಪ್ರಕಾರ ಮಾಡಿದ್ದಾನಂತೆ, ನಮ್ಮದು ವಾಸ್ತು ಪ್ರಕಾರ ಮಾಡ್ತಾನೆ ಅಂತ ಅಂದರೆ ಅದು ತಪ್ಪಾಗ್ತದೆ. ಅಲ್ಲಿ ಯಾವ ರಸ್ತೆ ಇರುತ್ತೋ ಅಥವಾ ಯಾವ ಮುಖದ ಮನೆ ಇರುತ್ತೋ, ಯಾವ ಥರದ ಅಲ್ಲಿನ ವಾಸ್ತು ಪರಿಸರ ಇರುತ್ತೋ ಗೊತ್ತಿರೋದಿಲ್ಲ ಮೇಸ್ತ್ರಿಗೆ. ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅವ್ರ ಮನೇಲಿ ಹೆಂಗಿದೆಯೋ ಹಂಗೆ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ನೀವು ಮೇಸ್ತ್ರಿಗಳು ಹೇಳೋ ವಾಸ್ತುನೆಲ್ಲ ನಂಬ್ಕೊಂಡು ಮನೆಗಳು ಮಾಡೋದಕ್ಕೆ ಹೋದರೆ ನಿಮ್ಮ ಮನೆಗಳು ವಾಸ್ತುಗೆ ಬರೋದಿಲ್ಲ. ಅದರಿಂದ ನೀವು ಮನೆ ಕಟ್ಟಿ ಎಲ್ಲ ಆದಮೇಲೆ ಯಾರೋ ಒಳ್ಳೆ ವಾಸ್ತು ಅವ್ರನ್ನ ಕರೆಸ್ಬಿಟ್ಟು ಈ ತಪ್ಪಿದೆ ಆ ತಪ್ಪಿದೆ ಅಂದರೆ ನಿಮಗೆ ಬೇಜಾರಾಗುತ್ತೆ. ನೀವು ಮೇಸ್ತ್ರಿ ಗಾರೆ ಕೆಲಸ ಮಾಡಬೇಕಷ್ಟೆ. ಅವರೆಲ್ಲ ವಾಸ್ತು ಹೇಳೋದಕ್ಕೆ ಹೋಗಿ ನಿಮ್ಮ ಮನೇನ ತೊಂದರೆಗಳು ಸಿಗಾಕೊಂಡು ಆ ಸಮಸ್ಯೆಗಳನ್ನ ಮೇಸ್ತ್ರಿ ಅನುಭವಿಸೋದಿಲ್ಲ, ಆ ಮನೇಲಿ ಯಾರು ವಾಸ ಮಾಡ್ತಿರ್ತಾರೆ ಅವರೇ ಅನುಭವಿಸ್ಬೇಕಾಗುತ್ತೆ. ಅಥವಾ ಯಾವುದೋ ಇಂಜಿನಿಯರ್ ಬಂದು ನನಗೆ ಗೊತ್ತು, ನಾನು ಮಾಡಿದ್ದೀನಿ, ನಾನು 100% ವಾಸ್ತು ಅಂತೆಲ್ಲ ಬೋರ್ಡ್ಗೆ ಹಾಕ್ಕೊಂತಾರೆ. ಅವ್ರಿಗೆ ವಾಸ್ತು ವಿಚಾರದಲ್ಲಿ ಏನು ಅನುಭವ ಇದೆ
ಅನ್ನೋದು ಮುಖ್ಯ ಆಗುತ್ತೆ. ಅದರಲ್ಲಿ ಅವ್ರು ಎಕ್ಸ್ಪರ್ಟ್ ಇದ್ದಾರಾ ಅಂತ ನೀವು ತಿಳ್ಕೊಂಡು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ ವಾಸ್ತು ಪ್ರಕಾರ. ಫಸ್ಟ್ ನೀವು ಮನೆ ಕಟ್ಟಬೇಕಾದ್ರೆ ವಾಸ್ತು ವಿಚಾರದಲ್ಲಿ ಮೇಸ್ತ್ರಿಗೆ ಗೊತ್ತಿದೆಯಾ, ಅಥವಾ ಮೇಸ್ತ್ರಿ ನಾವು ವಾಸ್ತು ಪ್ರಕಾರ ಹೇಳಿದ್ರೆ ಮಾಡ್ತಾರಾ, ಅಥವಾ ಇಂಜಿನಿಯರ್ ವಾಸ್ತು ಗೊತ್ತಿದೆಯಾ, ಅಥವಾ ಇಂಜಿನಿಯರು ವಾಸ್ತು ಪ್ರಕಾರ ನಾವು ಹೇಳಿದ್ದ ವಾಸ್ತುವರ್ಣ ಅಥವಾ ನಮಗೆ ವಾಸ್ತು ಪ್ರಕಾರ ಫಾಲೋ ಅಪ್ ಮಾಡ್ತಾರಾ ಅನ್ನೋದನ್ನ ನೀವು ಫಸ್ಟ್ ಡಿಸೈಡ್ ಮಾಡಿ ಆ ನಂತರ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗಳು ವಾಸ್ತು ಪ್ರಕಾರನೂ ಬರುತ್ತೆ. ಅದಲ್ಲದೆ ಇನ್ನೂ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ, ಮನೆ ಎಲ್ಲ ಅರ್ಧಂಬರ್ಧ ಕಟ್ಟಿರ್ತಾರೆ, ಆವಾಗ ವಾಸ್ತುವರ್ಣ ತೋರಿಸೋದಕ್ಕೆ ಹೋಗೋದು, ಆವಾಗ ವಾಸ್ತುವರ್ಣ ಕರೆಸೋದು. ಯಾವುದೋ ಜಾಗದಲ್ಲಿ ಲಿಫ್ಟ್ ಹಾಕಿರ್ತಾರೆ, ಅದು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಎಲ್ಲ RCC ಕಾಲಮ್ಸ್ ಆಗೋಗಿರುತ್ತೆ. ಎಲ್ಲ ಆಗೋದ್ಮೇಲೆ ನೀವು ವಾಸ್ತುವರ್ನ ಕರೆಸಿದ್ರೆ ವಾಸ್ತುವರೇನು ಅದಕ್ಕೇನು ಮ್ಯಾಜಿಕ್ ಮಾಡ್ತಾರಾ, ಮಂತ್ರ ಹಾಕಿ ಮಾಡೋಕ್ಕಾಗುತ್ತಾ? ಆ ರೀತಿ ಎಲ್ಲ ಮಾಡೋದಕ್ಕಾಗೋದಿಲ್ಲ. ವಾಸ್ತು ಅನ್ನೋದು ವಿತೌಟ್ ಡೆಮಾಲಿಷನ್ನು ನಿಮಗೆ ತಾತ್ಕಾಲಿಕ ಪರಿಹಾರ ಅಷ್ಟೇ. ಅದು ಕೆಲವೊಂದು ಜಾಗಗಳಲ್ಲಿ ಒಂದು ಸಣ್ಣ ಪುಟ್ಟ ರೆಮಿಡಿಗಳು ಮಾಡಿಕೊಂಡ್ರೆ ವಿತೌಟ್ ಡೆಮಾಲಿಷನ್ ಕೆಲವೊಂದು ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೊಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಕೆಲವೊಂದು ಜಾಗಗಳಲ್ಲಿ ಮೇಜರಾಗಿ ದೋಷಗಳಿದ್ದಾಗ ಅದನ್ನು ನೀವು ಒಡೆದೇ ಮಾಡಬೇಕಾಗುತ್ತೆ. ಒಡೆದೋ ಅಥವಾ ಅಲ್ಲಿನ ಏನು ಆಲ್ಟ್ರೇಷನ್ ಇರುತ್ತೆ ಅಥವಾ ಯಾವ ರೀತಿ ಮಾಡಬೇಕಾಗುತ್ತೆ ಆ ಆಲ್ಟ್ರೇಷನ್ನೇ ಮಾಡಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಹೇಳಿದ್ರು ಕಲ್ಲರ್ ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ, ಇನ್ಯಾರೋ ಹೇಳಿದ್ರು ಒಂದು ಮಿರರ್ ಹಾಕ್ಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ, ಇನ್ಯಾರೋ ಹೇಳಿದ್ರು ಏನೋ ಒಂದು ಪಿರಮಿಡ್ ತಂದಿಟ್ಬಿಡಿ ಅಥವಾ ಇನ್ನೇನೋ ಮಾಡಿ ಅಂತ ಹೇಳಿದ್ರು. ಅದನ್ನೆಲ್ಲ ನಾನು ಮಾಡಿದೆ, ನನಗೆ ರಿಸಲ್ಟ್ ಬಂದಿಲ್ಲ ಅಂತ ನಮ್ಮ ಕಣ್ಮುಂದೆ ಸಾವಿರಾರು ನಿದರ್ಶನಗಳಿದ್ದಾವೆ. ಹಾಗಾಗಿ ಯಾವುದೇ ಮನೆ ನೀವು ವಾಸ್ತು ಮಾಡಬೇಕಾದ್ರೆ ಕಾಂಪೌಂಡ್ ವಾಲ್ಗಳು ತುಂಬ ಮುಖ್ಯ ಆಗುತ್ತೆ. ಅದರಂತೆ ಗೋಡೆಗಳು ಕಟ್ಟಬೇಕಾದ್ರೂ ಅದು ತುಂಬ ಮುಖ್ಯ ಆಗುತ್ತೆ. ಅದೇ ರೀತಿ ಕೆಲವೊಂದು ಜಾಗಗಳಲ್ಲಿ ಪೋರ್ಟಿಕೋ ತೆಗೆದಿರ್ತಾರೆ, ಆ ಪೋರ್ಟಿಕೋನ ಪೂರ್ತಿ ತೆಗಿಬೇಕು. ನೀವು ಪೂರ್ವದ ಗೋಡೆಯಿಂದ ಮುಂದೆಗೆ 8 ಅಡಿನ 6 ಅಡಿನ ಕಾಲಮ್ ಹಾಕಿದ್ರೆ ಅಥವಾ ನೀವು ಹಂಗೆ ಟಾಪಲ್ಲಿ ತೆಗೆದ್ರೆ ಅಷ್ಟು ನೀವು ಪೋರ್ಟಿಕೋ ತೆಗಿಬೇಕಾಗುತ್ತೆ. ಡಿಸೈನ್ಗೆ ಅರ್ಧ ತೆಗಿಯೋದು, ಇನ್ನು ಅರ್ಧ ಹಾಗೆ ಬಿಟ್ಟರೆ ನಿಮಗೆ ಆಗ್ನೇಯ ಬಾಲ್ಕನ್ಯದಲ್ಲಿ ಕಟ್ಟಾಗುತ್ತೆ. ಅದೇ ರೀತಿ ಈಶಾನ್ಯ ಭಾಗದ್ದು ಅದೇ ರೀತಿ ಆಗುತ್ತೆ. ಅರ್ಧ ನೀವು ತೆಗೆದು ಇನ್ನು ಅರ್ಧ ಬಿಟ್ಟರೆ ನಿಮಗೆ ವಾಯುವ್ಯ ಭಾಗ ಬಾಲ್ಕನ್ಯ ಇಲ್ಲದೆ ಅದು ವಾಯುವ್ಯದ ದೋಷ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಡಿಸೈನ್ಗೆ ಹೋಗದೆ ನೀವು ಒಂದೇ ರೀತಿಯ ಬಾಲ್ಕನ್ಯಗಳನ್ನ ಉತ್ತರಕ್ಕೆ ಪೂರ್ವಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ನೀವು ಈ ರೀತಿ ಎಲ್ಲ ಡಿಸೈನ್ಗಳು ಅಂತೇಳಿ ನೀವು ಯಾವಾಗ ಮನೆಗಳನ್ನ ಅತಿಯಾದ ಡಿಸೈನ್ಸ್ಗೆ ಅತಿಯಾದ ಮಾಡ್ರನ್ಗೆ ಹೋಗ್ತಿರೋ ಅವಾಗಲೇ ನಿಮ್ಮ ಮನೆಗಳು ವಾಸ್ತು ಕೆಡೋದು. ಕೆಲವೊಂದು ಜಾಗಗಳಲ್ಲಿ ಮನೆ ಮೇಲೆ ಬೆಡ್ರೂಮ್ಗಳಿಂದ ಸಿಟ್ಔಟ್ ಅಂತೇಳಿ ಆಚೆ ಕಡೆ ವ್ಯೂ ನೋಡಬೇಕು ಅಂತೇಳಿ ಈ ರೂಮ್ಗೆ ಪೂರ್ವ ಈಶಾನ್ಯದಲ್ಲೇ ಡೋರ್ ಕೊಡ್ತಾರೆ. ಪೂರ್ವ ಆಗ್ನೇಯದಲ್ಲೇ ಕೊಡಬೇಕು ಅಂತ ಏನಿಲ್ಲ. ಪೂರ್ವ ಈಶಾನ್ಯದಲ್ಲಿ ಕೊಟ್ಟರು ನಿಮ್ಮ ಒಟ್ಟು ಮನೆಗೆ ಪೂರ್ವದ ಮಿಡ್ಲಲ್ಲಿ ಡೋರ್ ಬರಬೇಕು. ಪೂರ್ವದ ಮಿಡ್ಲಿಂದ ನೀವು ಈ ಕಡೆ ಡೋರ್ ಬಂದರೆ ಅದು ಪೂರ್ವ ಆಗ್ನೇಯದ ಡೋರ್ ಆಗ್ತದೆ. ಅದೇ ರೀತಿ ಮಾಸ್ಟರ್ ಬೆಡ್ರೂಮಿಂದನೂ ವ್ಯೂ ನೋಡೋದಕ್ಕೆ ಅಂತೇಳಿ ಈ ಕಡೆ ಸಿಟ್ಔಟ್ ಕೊಡ್ತಾರೆ. ಆ ಸಿಟ್ಔಟ್ಗಳೆಲ್ಲ ಕೊಡಬಾರ್ದು. ಆ ರೀತಿ ಎಲ್ಲ ಸಿಟ್ಔಟ್ಗಳು ಪಶ್ಚಿಮ ನೈಋತ್ಯದಲ್ಲೋ ದಕ್ಷಿಣ ನೈಋತ್ಯದಲ್ಲೋ ಈ ಸಿಟ್ಔಟ್ಗೆ ಕೊಟ್ಟರೆ ಅವು ನೈಋತ್ಯದ ಭಾಗಗಳಾಗ್ತವೆ. ನೈಋತ್ಯದ ಭಾಗಗಳಾದರೆ ಆರೋಗ್ಯದ ಸಮಸ್ಯೆಗಳು, ಮನೆ ಗಂಡಸು ಮನೆ ಹೆಂಗಸಿಗೆ ಆರೋಗ್ಯದ ಸಮಸ್ಯೆಗಳು ಬಂದು ಆಪರೇಷನ್ಸ್ ಆಗ್ತದೆ, ಮೇಜರ್ ಸರ್ಜರಿಗಳಾಗ್ತದೆ, ಮತ್ತು ಸಾಲಗಾರರಾಗಿ ಆ ಮನೆ ನೆಮ್ಮದಿನೇ ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಸಂಪು ಅಷ್ಟೇ. ನೀವು ಪಿಟ್ ಏನಿರುತ್ತೆ, ಸೆಪ್ಟಿಕ್ ಟ್ಯಾಂಕ್ ಏನಿರುತ್ತೆ, ಸೆಪ್ಟಿಕ್ ಟ್ಯಾಂಕ್ ಹಳ್ಳ ಸಂಪ್ ಹಳ್ಳಕ್ಕಿಂತನೂ ಸಂಪದ ಆಳಕ್ಕಿಂತನೂ ಸೆಪ್ಟಿಕ್ ಟ್ಯಾಂಕ್ ಆಳ 1 ಅಡಿ ಕಡಿಮೆ ಇರಬೇಕು, ಅಥವಾ ಅರ್ಧ ಅಡಿ 1 ಅಡಿ ಕಡಿಮೆನೇ ಇರಬೇಕು ಸೆಪ್ಟಿಕ್ ಟ್ಯಾಂಕ್ದ ಆಳ. ಸಂಪು ಆಳ 6 ಅಡಿ ಇದ್ದು ಸೆಪ್ಟಿಕ್ ಟ್ಯಾಂಕ್ ಆಳ 7 ಅಡಿ 8 ಅಡಿ ಹೋಗ್ಬಾರ್ದು. ಆವಾಗ ನಿಮಗೆ ಸೆಪ್ಟಿಕ್ ಟ್ಯಾಂಕ್ ಆಳ ಆಗಿ ಇದು ಕಲುಷಿತ ನೀರು. ನಿಮಗೆ ಶ್ರೇಷ್ಠವಾದ ನೀರು ಸಂಪು. ಆ ಶ್ರೇಷ್ಠವಾದ ಸಂಪಿನ ನೀರು ಪಿಟ್ಗುಣಿಯ ಸೆಪ್ಟಿಕ್ ಟ್ಯಾಂಕ್ನ ಆಳಕ್ಕಿಂತ ಆಳ ಹೋಗ್ಬೇಕಾಗುತ್ತೆ. ಇದೇ ರೀತಿಯ ವಾಸ್ತು ಟಿಪ್ಸ್ಗಳು ತುಂಬ ಇದೆ. ಹಾಗಾಗಿ ಈ ಥರದ ವಾಸ್ತು ಟಿಪ್ಸ್ನ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ತಿಳಿಸ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದೇ ರೀತಿಯ ಒಳ್ಳೊಳ್ಳೆ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.